ಉತ್ತರಾಖಂಡದ ಅರಣ್ಯದಲ್ಲಿ ಬೆಂಕಿ ಅವಘಡಗಳು ನಿಲ್ಲುತ್ತಿಲ್ಲ. ಅಲ್ಮೋರಾ, ಬಾಗೇಶ್ವರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಾಡಾನೆಗಳು ಹೊತ್ತಿ ಉರಿಯುತ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಅಲ್ಮೋರಾ ಜಿಲ್ಲೆಯಲ್ಲಿ ಕಾಡ್ಗಿಚ್ಚು ಕ್ರಮೇಣ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. 10 ಕಾಡುಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ತಿಳಿದುಬಂದಿದೆ. ಏತನ್ಮಧ್ಯೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 1 ವಾರದ ನೋಟಿಸ್ ನೀಡುವ ಮೂಲಕ ಕಾಡ್ಗಿಚ್ಚುಗಳ ನಿಯಮಿತ ಮೇಲ್ವಿಚಾರಣೆಗೆ ಸೂಚನೆಗಳನ್ನು ನೀಡುವಂತೆ ಮುಖ್ಯ ಕಾರ್ಯದರ್ಶಿ ರಾಧಾ ರಾಥೂರ್ಗೆ ಸೂಚಿಸಿದ್ದಾರೆ. ಮಾಧ್ಯಮದ ವರದಿಗಳ ಪ್ರಕಾರ ಕಳೆದ ವರ್ಷ ನವೆಂಬರ್ 1ರಿಂದ ಉತ್ತರಾಖಂಡದ ಕಾಡುಗಳಲ್ಲಿ ಒಟ್ಟು 910 ಬೆಂಕಿಯ ಘಟನೆಗಳು ಸಂಭವಿಸಿವೆ ಮತ್ತು ಸುಮಾರು 1145 ಹೆಕ್ಟೇರ್ ಅರಣ್ಯವು ಹಾನಿಗೊಳಗಾಗಿದೆ. ಕಳೆದ ಶನಿವಾರ ರಾಜ್ಯದಲ್ಲಿ ಸಂಭವಿಸುತ್ತಿರುವ ಕಾಡ್ಗಿಚ್ಚಿನ ಘಟನೆಗಳು ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಯನ್ನ ನಡೆಸಲಾಯಿತು ಎಂದು ನಿಮಗೆ ತಿಳಿಸೋಣ. ಮಾಧ್ಯಮದ ವರದಿಗಳ ಪ್ರಕಾರ ಕಾಡ್ಗಿಚ್ಚಿನಿಂದ ಇದುವರೆಗೂ ಒಟ್ಟು 5 ಜನರು ಸಾವನ್ನಪ್ಪಿದ್ದಾರೆ. ಇದೇ ವೇಳೆ ಕಾಡಾನೆಗಳು ಹೊರಬರುತ್ತಿರುವ ಹೊಗೆಯಿಂದ ಜನರು ಉಸಿರಾಡಲು ತೊಂದರೆ ಅನುಭವಿಸುತ್ತಿದ್ದಾರೆ. ಗುರುವಾರ ಸಂಜೆ ಬೃಹತ್ ವ್ಯಾಪ್ತಿಯ ಅರಣ್ಯದಲ್ಲಿ ವ್ಯಾಪಿಸಿದ ಬೆಂಕಿ ಭಾನುವಾರದವರೆಗೂ ನಂದಿಸಲು ಸಾಧ್ಯವಾಗಲಿಲ್ಲ. ಇದಲ್ಲದೆ ಮುಖೇಮ್ ವ್ಯಾಪ್ತಿಯ ಡ್ಯಾಂಗ್ ಮತ್ತು ಪೋಖ್ರಿ ಗ್ರಾಮದ ಪಕ್ಕದ ಅರಣ್ಯ ಹಾಗೂ ದುಂಡಾ ವ್ಯಾಪ್ತಿಯ ಚಮ್ಕೋಟ್ ಮತ್ತು ದಿಲ್ಸೌದ್ ಪ್ರದೇಶದ ಅರಣ್ಯವು ಬೆಂಕಿಯ ಹಿಡಿತದಲ್ಲಿದೆ. ಇದಲ್ಲದೆ ಧರಿಸು ವ್ಯಾಪ್ತಿಯ ಫೇಡಿ, ಸಿಲ್ಕಾರ ಅಕ್ಕಪಕ್ಕದ ಕಾಡಾನೆಗಳು ಬೆಂಕಿಗೆ ಆಹುತಿಯಾಗಿವೆ. ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಉತ್ತರ ಕಾಶಿ ಅರಣ್ಯ ವಿಭಾಗದ 90.5 ಹೆಕ್ಟೇರ್ ಅರಣ್ಯ ಕಾಡ್ಗಿಚ್ಚಿಗೆ ಸುಟ್ಟು ಬೂದಿಯಾಗಿದೆ. ಉತ್ತರಾಖಂಡದ ಅರಣ್ಯದಲ್ಲಿ ಬೆಂಕಿ ಅವಘಡಗಳು ನಿಲ್ಲುತ್ತಿಲ್ಲ. ಅಲ್ಮೋರಾ, ಬಾಗೇಶ್ವರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಾಡಾನೆಗಳು ಹೊತ್ತಿ ಉರಿಯುತ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಅಲ್ಮೋರಾ ಜಿಲ್ಲೆಯಲ್ಲಿ ಕಾಡ್ಗಿಚ್ಚು ಕ್ರಮೇಣ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. 10 ಕಾಡುಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ತಿಳಿದುಬಂದಿದೆ. ಏತನ್ಮಧ್ಯೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 1 ವಾರದ ನೋಟಿಸ್ ನೀಡುವ ಮೂಲಕ ಕಾಡ್ಗಿಚ್ಚುಗಳ ನಿಯಮಿತ ಮೇಲ್ವಿಚಾರಣೆಗೆ ಸೂಚನೆಗಳನ್ನು ನೀಡುವಂತೆ ಮುಖ್ಯ ಕಾರ್ಯದರ್ಶಿ ರಾಧಾ ರಾಥೂರ್ಗೆ ಸೂಚಿಸಿದ್ದಾರೆ. ಮಾಧ್ಯಮದ ವರದಿಗಳ ಪ್ರಕಾರ ಕಳೆದ ವರ್ಷ ನವೆಂಬರ್ 1ರಿಂದ ಉತ್ತರಾಖಂಡದ ಕಾಡುಗಳಲ್ಲಿ ಒಟ್ಟು 910 ಬೆಂಕಿಯ ಘಟನೆಗಳು ಸಂಭವಿಸಿವೆ ಮತ್ತು ಸುಮಾರು 1145 ಹೆಕ್ಟೇರ್ ಅರಣ್ಯವು ಹಾನಿಗೊಳಗಾಗಿದೆ. ಕಳೆದ ಶನಿವಾರ ರಾಜ್ಯದಲ್ಲಿ ಸಂಭವಿಸುತ್ತಿರುವ ಕಾಡ್ಗಿಚ್ಚಿನ ಘಟನೆಗಳು ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಯನ್ನ ನಡೆಸಲಾಯಿತು ಎಂದು ನಿಮಗೆ ತಿಳಿಸೋಣ. ಮಾಧ್ಯಮದ ವರದಿಗಳ ಪ್ರಕಾರ ಕಾಡ್ಗಿಚ್ಚಿನಿಂದ ಇದುವರೆಗೂ ಒಟ್ಟು 5 ಜನರು ಸಾವನ್ನಪ್ಪಿದ್ದಾರೆ. ಇದೇ ವೇಳೆ ಕಾಡಾನೆಗಳು ಹೊರಬರುತ್ತಿರುವ ಹೊಗೆಯಿಂದ ಜನರು ಉಸಿರಾಡಲು ತೊಂದರೆ ಅನುಭವಿಸುತ್ತಿದ್ದಾರೆ. ಗುರುವಾರ ಸಂಜೆ ಬೃಹತ್ ವ್ಯಾಪ್ತಿಯ ಅರಣ್ಯದಲ್ಲಿ ವ್ಯಾಪಿಸಿದ ಬೆಂಕಿ ಭಾನುವಾರದವರೆಗೂ ನಂದಿಸಲು ಸಾಧ್ಯವಾಗಲಿಲ್ಲ. ಇದಲ್ಲದೆ ಮುಖೇಮ್ ವ್ಯಾಪ್ತಿಯ ಡ್ಯಾಂಗ್ ಮತ್ತು ಪೋಖ್ರಿ ಗ್ರಾಮದ ಪಕ್ಕದ ಅರಣ್ಯ ಹಾಗೂ ದುಂಡಾ ವ್ಯಾಪ್ತಿಯ ಚಮ್ಕೋಟ್ ಮತ್ತು ದಿಲ್ಸೌದ್ ಪ್ರದೇಶದ ಅರಣ್ಯವು ಬೆಂಕಿಯ ಹಿಡಿತದಲ್ಲಿದೆ. ಇದಲ್ಲದೆ ಧರಿಸು ವ್ಯಾಪ್ತಿಯ ಫೇಡಿ, ಸಿಲ್ಕಾರ ಅಕ್ಕಪಕ್ಕದ ಕಾಡಾನೆಗಳು ಬೆಂಕಿಗೆ ಆಹುತಿಯಾಗಿವೆ. ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಉತ್ತರ ಕಾಶಿ ಅರಣ್ಯ ವಿಭಾಗದ 90.5 ಹೆಕ್ಟೇರ್ ಅರಣ್ಯ ಕಾಡ್ಗಿಚ್ಚಿಗೆ ಸುಟ್ಟು ಬೂದಿಯಾಗಿದೆ. ಉತ್ತರಾಖಂಡದ ಅರಣ್ಯದಲ್ಲಿ ಬೆಂಕಿ ಅವಘಡಗಳು ನಿಲ್ಲುತ್ತಿಲ್ಲ. ಅಲ್ಮೋರಾ, ಬಾಗೇಶ್ವರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಾಡಾನೆಗಳು ಹೊತ್ತಿ ಉರಿಯುತ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಅಲ್ಮೋರಾ ಜಿಲ್ಲೆಯಲ್ಲಿ ಕಾಡ್ಗಿಚ್ಚು ಕ್ರಮೇಣ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. 10 ಕಾಡುಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ತಿಳಿದುಬಂದಿದೆ. ಏತನ್ಮಧ್ಯೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 1 ವಾರದ ನೋಟಿಸ್ ನೀಡುವ ಮೂಲಕ ಕಾಡ್ಗಿಚ್ಚುಗಳ ನಿಯಮಿತ ಮೇಲ್ವಿಚಾರಣೆಗೆ ಸೂಚನೆಗಳನ್ನು ನೀಡುವಂತೆ ಮುಖ್ಯ ಕಾರ್ಯದರ್ಶಿ ರಾಧಾ ರಾಥೂರ್ಗೆ ಸೂಚಿಸಿದ್ದಾರೆ. ಮಾಧ್ಯಮದ ವರದಿಗಳ ಪ್ರಕಾರ ಕಳೆದ ವರ್ಷ ನವೆಂಬರ್ 1ರಿಂದ ಉತ್ತರಾಖಂಡದ ಕಾಡುಗಳಲ್ಲಿ ಒಟ್ಟು 910 ಬೆಂಕಿಯ ಘಟನೆಗಳು ಸಂಭವಿಸಿವೆ ಮತ್ತು ಸುಮಾರು 1145 ಹೆಕ್ಟೇರ್ ಅರಣ್ಯವು ಹಾನಿಗೊಳಗಾಗಿದೆ. ಕಳೆದ ಶನಿವಾರ ರಾಜ್ಯದಲ್ಲಿ ಸಂಭವಿಸುತ್ತಿರುವ ಕಾಡ್ಗಿಚ್ಚಿನ ಘಟನೆಗಳು ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಯನ್ನ ನಡೆಸಲಾಯಿತು ಎಂದು ನಿಮಗೆ ತಿಳಿಸೋಣ. ಮಾಧ್ಯಮದ ವರದಿಗಳ ಪ್ರಕಾರ ಕಾಡ್ಗಿಚ್ಚಿನಿಂದ ಇದುವರೆಗೂ ಒಟ್ಟು 5 ಜನರು ಸಾವನ್ನಪ್ಪಿದ್ದಾರೆ. ಇದೇ ವೇಳೆ ಕಾಡಾನೆಗಳು ಹೊರಬರುತ್ತಿರುವ ಹೊಗೆಯಿಂದ ಜನರು ಉಸಿರಾಡಲು ತೊಂದರೆ ಅನುಭವಿಸುತ್ತಿದ್ದಾರೆ. ಗುರುವಾರ ಸಂಜೆ ಬೃಹತ್ ವ್ಯಾಪ್ತಿಯ ಅರಣ್ಯದಲ್ಲಿ ವ್ಯಾಪಿಸಿದ ಬೆಂಕಿ ಭಾನುವಾರದವರೆಗೂ ನಂದಿಸಲು ಸಾಧ್ಯವಾಗಲಿಲ್ಲ. ಇದಲ್ಲದೆ ಮುಖೇಮ್ ವ್ಯಾಪ್ತಿಯ ಡ್ಯಾಂಗ್ ಮತ್ತು ಪೋಖ್ರಿ ಗ್ರಾಮದ ಪಕ್ಕದ ಅರಣ್ಯ ಹಾಗೂ ದುಂಡಾ ವ್ಯಾಪ್ತಿಯ ಚಮ್ಕೋಟ್ ಮತ್ತು ದಿಲ್ಸೌದ್ ಪ್ರದೇಶದ ಅರಣ್ಯವು ಬೆಂಕಿಯ ಹಿಡಿತದಲ್ಲಿದೆ. ಇದಲ್ಲದೆ ಧರಿಸು ವ್ಯಾಪ್ತಿಯ ಫೇಡಿ, ಸಿಲ್ಕಾರ ಅಕ್ಕಪಕ್ಕದ ಕಾಡಾನೆಗಳು ಬೆಂಕಿಗೆ ಆಹುತಿಯಾಗಿವೆ. ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಉತ್ತರ ಕಾಶಿ ಅರಣ್ಯ ವಿಭಾಗದ 90.5 ಹೆಕ್ಟೇರ್ ಅರಣ್ಯ ಕಾಡ್ಗಿಚ್ಚಿಗೆ ಸುಟ್ಟು ಬೂದಿಯಾಗಿದೆ.